ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಗೌತಮ್ ಗೌಡ. ಇವತ್ತು ಡೇ 10 ನೇಪಾಳದಲ್ಲಿ ಸ್ಟೇ ಆಗಿದ್ವಿ. ನೇಪಾಳದ ಮುಂಗ್ಲಿಂಗು ಅನ್ನೋ ಒಂದು ಸಿಟಿಯಲ್ಲಿ ಸ್ಟೇ ಆಗಿದ್ವಿ. ಸೊ ಈ ರೂಮ್ ಒಂದು ವೆರಿ ಬಜೆಟ್ ಫ್ರೆಂಡ್ಲಿ ರೂಮ್ ಆಯಿತಾ. ನಾರ್ಮಲಾಗಿ ಬಜೆಟಲ್ಲಿ ಸಿಕ್ತು. ಬಟ್ ದ ವ್ಯೂ ಇಸ್ ದ ವೆರಿ ರಿಚ್ ಬಾಲ್ಕನಿ ವ್ಯೂ ಇದೆ ಮಾತ್ರ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ ಅಂತ. ಎಷ್ಟು ಚೆನ್ನಾಗಿದೆ ಈ ಬೆಟ್ಟ, ಈ ಸಿಟಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗೋದು ಮನಕಾಮ ಟೆಂಪಲಿಗೆ. ಮಳೆ ಬರೋ ಥರ ಇದೆ. ಹೌದು, ಇನ್ಮೇಲೆ ಮಳೆನೇ. ನೆನ್ನೆ ನೈಟ್ ನಾವು ಇಲ್ಲಿಂದಾಗಿನೇ ಬಂದ್ವಿ. ಆ ಬೆಟ್ಟದಲ್ಲಿ ಆ ಬೆಟ್ಟಗಳಲ್ಲಿ ಒಂದು ಕಡೆ ಬೆಂಕಿ ಹತ್ತಿತ್ತು. ಸೊ ವೆಲ್ಕಮ್ ಟು ಅಫಿಷಿಯಲಿ ನೇಪಾಳ್. ಸಿಗೋಣ ಆನ್ ದ ರೈಡಲ್ಲಿ. ಮನಕಾಮ ಟೆಂಪಲ್ ಬಹಳ ಚೆನ್ನಾಗಿದೆ ಅಂತೆ. ಪ್ರತಿಯೊಂದು ಪ್ಲೇಸ್ ಕೂಡ ನಮಗೆ ಹೊಸದೆ. ಇಲ್ಲಿ ನೋಡ್ಬೋದು ಜನಗಳು ಈಗಷ್ಟೇ ಎಲ್ಲ ಹೊರಗೆ ಬರ್ತಿದ್ದಾರೆ. ಇವಾಗ ಚಳಿ ಫೀಲ್ ಆಗ್ತಿದೆ. ನಾವು ಅಂದ್ಕೊಂಡು ಏನಿಲ್ಲ ನಡೀತದೆ ಅಂತ. ತಿನ್ನತ್ತಲ್ಲಿ -7 ಇದೆ ಅಂತೆ. ಲೆಟ್ಸ್ ಗೋ ಗಾಯ್ಸ್. ಆ ಕಡೆ ಕೊಡಗು ಟು ನೇಪಾಳಲ್ಲಿ ಮುಂಗ್ಲಿಂಗು ಸಿಟಿಯಿಂದ ಈ ಕಡೆ ಮನಕಾಮ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಚೆನ್ನಾಗಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಬೆಟ್ಟಗಳು ಇಲ್ಲಿ ಸೂಪರ್ ಮಾತ್ರ. ಸೊ ಲೆಟ್ಸ್ ಗೋ ಟು ಮನಕಾಮ ಟೆಂಪಲ್. ಇಲ್ಲಿ ನಾವು ಒಂದು ಏನು ಗಮನಿಸಿದಂದರೆ, ಇಲ್ಲಿ ಫುಡ್ಡಿಗೆಲ್ಲ ಹೆಂಗಂದರೆ 1.6 ನಮ್ಮದು ಇಂಡಿಯನ್ ಕರೆನ್ಸಿಯಲ್ಲಿ ಅವರಿಗೆ ಕನ್ವರ್ಷನ್ ಆದಾಗ ಅವ್ರಿಗೆ ಕಮ್ಮಿ ಸಿಗುತ್ತಲ್ವ. ಸೊ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಫುಡ್ಡಿಗೆಲ್ಲ ರೇಟ್ ಜಾಸ್ತಿನೇ. ಸೊ ಏನೋ ಒಂದು ಊಟ ತೊಗೊಂಡ್ರು ಕೂಡ ಒಂದು 200 ರೂಪಾಯಿ ಮೇಲೆ ಆಗ್ತದೆ. 200 ಅಲ್ಲ, ಜಾಸ್ತಿ ಆಗ್ತದೆ. ಬೆಸ್ಟ್ ನಾವು ಮೊನ್ನೆ ಎಷ್ಟು ಒಂದು ಮೊಟ್ಟೆ ಒಂದು ಕಾಫಿಗೆ 80 ರೂಪಾಯಿ ಆಯಿತು. ಸೊ ಆ ಥರ. ಸೊ ಇಲ್ಲಿ ಕನ್ವರ್ಷನ್ ಕಮ್ಮಿ ಇದ್ದರೂ ಕೂಡ ಅಲ್ಲಿ ರೇಟ್ ಜಾಸ್ತಿ ಮಾಡಿಟ್ಟಿದ್ದಾರೆ. ಬಟ್ ಇಲ್ಲಿನ ಜನ, ಕಾಡು ಎಲ್ಲ ಆಸಮ್ ಮಾತ್ರ. ತುಂಬ ಸ್ವೀಟ್ ಪೀಪಲ್ ಇಲ್ಲೆಲ್ಲ. ಸೊ ಇಲ್ಲಿ ಒಂದು ಆಯಿಲ್ದು ಫಿಲ್ಟ್ರ್ ಇದೆಯಲ್ಲ, ಅದು ಕಟ್ಟಾಗ್ಬಿಟ್ಟಿದೆ. ಸೊ ಹಾಗಾಗಿ ಅದೊಂದು ಚೇಂಜ್ ಮಾಡಿಸ್ಕೊಂಡ್ಬಿಟ್ಟು ಹೋಗ್ಬಿಡೋಣ ಅಂತ. ಸೊ ನಾವು ಫಸ್ಟು ಪೆಟ್ರೋಲ್ ಹಾಕ್ಬೇಕಾಯ್ತಾ. ಪೆಟ್ರೋಲ್ ಬೇರೆ ಇಲ್ಲ, ಕಮ್ಮಿದೆ ಇಲ್ಲಿ. ಮತ್ತು ಪೆಟ್ರೋಲ್ ಬಂಕ್ಗಳು ಸಿಗೋದು ಕೂಡ ತುಂಬ ದೂರ. ಸೊ ಮಧ್ಯೆಯಲ್ಲಿ ಫ್ಯೂಲ್ ಹಾಕ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ವಿಷಯ ಏನಂದರೆ, ಇಲ್ಲಿ ಹೊರಗಿನವರಿಗೆ, ಔಟ್ಸೈಡ್ ಅವರಿಗೆ ಇದ್ರೂ ಪೆಟ್ರೋಲ್ ಇದ್ರೂ ಆಗ್ತಿಲ್ಲ. ಆನ್ ದ ವೇ ಸಿಗ್ಬೋದು, ಬನ್ನಿ. ಸೊ ನೆನ್ನೆ ಬಂದಿದ್ದು ನಾವು ಆ ಕಡೆ ರೂಟಿಂದ ಆಯಿತಾ. ಇವತ್ತು ಇನ್ನೊಂದು ರೂಟಲ್ಲಿ ಹೋಗ್ತಾ ಇದ್ದೀವಿ. ಇದು ಅದಕ್ಕಿಂತ ಚೆಂದ ಇದೆ ರೀ. ನಾನು ಏನು ಹೇಳೋದು, ಬರೀ ಬೆಟ್ಟಗಳ ಬಗ್ಗೆ ಮಾತಾಡ್ತಿದ್ದೀನಿ. ನಂಗೆ ಬೇರೆ ಏನು ಹೇಳೋಕ್ಕಾಗಲ್ಲ. ಏನು ಹೇಳೋಕ್ಕಿಲ್ಲ. ಇಲ್ಲಿ ಬೆಟ್ಟ, ಮರ, ಗುಡ್ಡ, ನದಿ, ಈ ಕಣಿವೆ ಇದೆಯಲ್ಲ, ಅಂದರೆ ಈ ಒಂದು ಬೈಪಾಸ್ ಇದೆಯಲ್ಲ, ನದಿ ಆಯಿತಾ. ಹೆಂಗಿದೆ ನೋಡಿ ರೋಡ್ಗಳು. ನೆನ್ನೆ ಬಂದಿದ್ದು ರೋಡ್ನ ನೋಡಿರ್ತೀರ ವೀಡಿಯೋದಲ್ಲಿ. ಇದು ನೋಡಿ ಡೇ 9. ಬಟ್ ನೀರು ಫುಲ್ ಇದಾಗ್ಬಿಟ್ಟಿದೆ ಅಂತ, ಕನಕಾಗ್ಬಿಟ್ಟಿದೆ. ಹೊಸ ಮಳೆಗೆ ಅನಿಸುತ್ತೆ. ಅಪ್ಪ, ಅಲ್ಲಿ ತುದಿಯಲ್ಲಿ ಒಂದು ಮನೆ ಇದೆ. ಕೆಲವೊಂದು ಹೆಂಗಿರ್ತಾರೆ ಅಲ್ಲೆಲ್ಲ, ಹೆಂಗೆ ಹೋಗ್ತಾರೆ ಅಂತ. ರೋಡ್ಗಳಿದೆ ನೋಡಿ, ಅಲ್ಲಿ ರೋಡ್ಗಳಿದೆ. ಹಾಗೆ ಹೋಗೋದು ಅನಿಸುತ್ತೆ ಅಷ್ಟೇ. ಯಾಕೋ ವೆದರ್ ಇಲ್ಲಿಂದ ಏನಾಗ್ತಾಯಿದೆ ಅಂದರೆ, ಕೋಲ್ಡ್ ಆಗ್ತಾ ಇದೆ ವೆದರು. ನೋ ಅದರ್ ಆಪ್ಷನ್ ಬ್ರೋ. ಇಲ್ಲಿಂದ ಮನಕಾಮ ಟೆಂಪಲ್ ತುಂಬ ದೂರ ಏನಿಲ್ಲ, ಹತ್ತಿರ ಇದೆ. ನೇಪಾಳಿಗೆ ಬಂದವರು ಇಲ್ಲಿ ಹೋಗ್ತಾರಂತೆ. ಅಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂತ ಇದು. ನೋಡೋಣ ಹೇಗಿದೆ ಅಂತ. ನೋಡ್ಬೋದು ನೀವು ಅಡಿಯಲ್ಲಿ ಹೇಗಿದೆ ಅಂತ. ಸೊ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಿಗೆ ತಡೆಗೋಡೆ ಮಾಡಿರ್ತಾರೆ. ಈ ಸಿಸ್ಟಮ್ ಏನಿದೆ ನಮ್ಮ ಇಂಡಿಯಾದಲ್ಲೂ ಈ ಥರ ಮಾಡ್ಬೋದು ಅನ್ಸುತ್ತಾ, ಗೊತ್ತಿಲ್ಲ. ತಡೆಗೋಡೆ ಏನಿದೆ ಅಲ್ಲ, ಅದರ ಎಲ್ಲದಕ್ಕೂ ಕೂಡ ಪೈಪ್ ಇದೆ. ಅಂದರೆ ವಾಟರ್ ಔಟ್ ಆಗೋಕ್ಕೆ ಪೈಪ್ಗಳನ್ನ ಕೊಟ್ಟಿದ್ದಾರೆ. ಯಾಕೆಂದರೆ ಇಷ್ಟು ದೊಡ್ಡ ಬೆಟ್ಟಗಳೆಲ್ಲ ಎಷ್ಟು ಜರಿಬೋದು ಹೇಳಿ. ನಮ್ಮ ಕಡೆನೇ ಒಂದು ಸಣ್ಣ ಮಳೆ ಬಂದ್ರೇ ಬೆಟ್ಟಗಳೆಲ್ಲ ಜರಿತದೆ. ಈ ಥರ ದೊಡ್ಡ ದೊಡ್ಡ ಬೆಟ್ಟಗಳು ಜರಿದಾಗ ಅವ್ರು ಏನು ಪ್ರಿಕಾಷನ್ಸ್ ತೊಗೊಂಡಿರ್ಬೋದು. ಸೊ ಇಲ್ಲಿ ಜಪಾನ್ದು ಏನೊಂದು ಹಾಕಿದಲ್ಲಿ ನೋಡಿದೆ. ಜಪಾನ್ ಹನುಮಾಯಿ ಅಂತ ಏನೊಂದು ಹಾಕಿದ್ರು. ಅಂದರೆ ಆ ಕನ್ಸ್ಟ್ರಕ್ಷನ್ದು ಏನೋ ಒಂದು ಅವರು ತಡೆಗೋಡೆ ಕಟ್ಟಿದವ್ರದ್ದು. ಸೊ ಸಿಸ್ಟಮ್ ನೋಡಿದೆ, ಎಲ್ಲ ಪೈಪ್ಗಳೆಲ್ಲ ಹಾಕಿದ್ರೆ ಆಯಿತಾ. ಸೊ ಔಟ್ಲೆಟ್ ಆಗಿ
ನೋಡಿದರೆ ಬೆಟ್ಟಗಳಿಗೆ ಹೋಗೋಕ್ಕೆ ಅದು ಬೆಟ್ಟಗಳಿಗೆ ದಾರಿಗಳು ಎಲ್ಲ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಕೆಲವೊಂದು ಕಡೆ. ಸೂಪರ್ಬ್ ಆಗಿದೆ. ಕೆಳಗೆ ನದಿ ಕಾಣಿಸ್ತಿದೆ ಆಯಿತು, ಕ್ರೇಜಿ ಅಂದ್ಕೊಳ್ಳಿ. ಅಲ್ಲ ಹೋಗೋಕ್ಕಾಗಲ್ಲ, ಹೆಂಗೆ ಹೋಗ್ತೀರ? ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಅಲ್ಲ ಸಾಧ್ಯ ಇಲ್ಲ ಅಂದರೆ ಇಲ್ಲ, ದಾರಿ ಇಲ್ಲ, ಪಾತಾಳ ಅದು. ಪಾತಾಳ ಆಗಿರೋದಕ್ಕೆ ಹಾಗೆ ಇದೆ. ಇಲ್ಲಾಂದರೆ ಅಲ್ಲಿ ಒಂದು ಕಾಫಿ ಶಾಪ್, ಅಲ್ಲಿ ಒಂದು ಇದು, ಆ ಶಾಪ್ ಈ ಶಾಪ್ ಅಂದಿಲ್ಲ, ಅದು ಹಾಳಾಗೋಗಿರೋದು. ನೇಪಾಳಲ್ಲಿ ದರ್ಶನ್ ನೇಪಾಳ್ ಟ್ರಾವೆಲ್ ಅಂತ ಇದೆ. ಓಕೆ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ಪ್ರೇಮದ ಉಸಿರೇ ಅಷ್ಟು ಸಖತ್ತಾಗಿದೆ ಮಚ್ಚ, ಏನು ಹೇಳೋದು. ಅಬ್ಬಾ, ರೋಡ್ಗಳು ಕಂಪ್ಲೀಟ್ ಧೂಳುಮಯ. ಸ್ಕ್ರೀನ್ ಓಡಿಸಿದ್ದು ಧೂಳೆ, ಲಾರಿಗಳು ಬಸ್ಸುಗಳು ಹೋಗೋದಲ್ಲ. ಬಟ್ ನಮ್ಮ ಕಡೆ ನೋಡಿ, ಇಲ್ಲಿ ಚಿಕ್ಕಮಂಗ್ಳೂರು ಕಡೆ ಅಲ್ಲ, ಅಲ್ಲಿ ಚಾರ್ಮುಡಿ ಘಾಟ್ ಆ ಥರ ಘಾಟ್ಗಳೆಲ್ಲ ಹೋದಾಗ ಎಲ್ಲ ಘಾಟಲ್ಲಿ ನೀರು ಹರಿತಾ ಇರ್ತದೆ. ಇಲ್ಲಿ ಆ ಥರ ವಿಷಯ ಏನಿಲ್ಲ, ಒಂದು ಬರೋ ದೊಡ್ಡ ಬೆಟ್ಟ. ವಾವ್, ಆಮೇಲೆ ದೂರ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ಕೇಬಲ್ ಕಾರ್ ಹೋಗ್ತಿರೋದು. ಅಲ್ಲಿ ಹೋಗ್ಬೇಕೀಗ ನಾವು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಅಲ್ವಾ. ಇವಾಗ ಮಣಿಕಮನ ಟೆಂಪಲ್ಗೆ ಎಂಟ್ರಿ ಆದ್ವಿ ಆಯಿತಾ. ಸೊ ಇದು ಅಲ್ಲಿ ಗೇಟ್ ಇದೆ, ಅಲ್ಲಿಂದ ಹಿಂಗೆ ಒಳಗಡೆ ಹೋಗಬೇಕು. ಸೊ ಎಷ್ಟು ಸಖತ್ತಾಗಿದೆ ಮಚ್ಚ ಇದು, ಹೆಂಗೆ ಹೇಳೋದು ಇದನ್ನು. ವಾಹ್, ಸಖತ್ ಮಚ್ಚ. ಬಿಹಾರ್ ಗಾಡಿ. ಆಯೇ ನಾ ಹಮಾರಿ ಬಿಹಾರ್ ಮೇ. ಸ್ವಾಮಿ ಹೇಗೆ ಬಡಪ್ಪ, ಎಷ್ಟು ಟೆಂಪಲ್ ನೋಡಿ ಯಾವ ರೀತಿ ಒಂದು ಇದರದ್ದು ಅವರ ಕಟ್ಟಡ, ಅಂದರೆ ಅವ್ರದ್ದು ಟೆಂಪಲ್ ನಿರ್ಮಾಣ ಹೇಗಿದೆ ಅಂತೇಳಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿದೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ನೀಟಾಗಿದೆ, ಸಕ್ಕತ್ತಾಗಿದೆ ಮಾತ್ರ, ಎಷ್ಟು ಕ್ಲೀನಾಗಿದೆ. ಹೊಸ कितना भैया? चार बाइक, 4 कितना टोटल कितना? बाद में करेगा ना? सॉरी, ಪಾರ್ಕಿಂಗಲ್ಲಿ ಎಂಥ ವ್ಯೂ ಮಚ್ಚ, ಕ್ರೇಜಿ ಅಂದ್ಕೊಳ್ಳಿ. ಹಾಂ, ಆ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ಗಂಟ ಹೋಗ್ತೀವಿ. ಬನ್ನಿ ಹೋಗೋಣ. ಹೆಂಗೆ ಕಾಣ್ತಿದ್ದೀರಿ, ಸಖತ್ ವ್ಯೂ ಮಾತ್ರ. ಲೆಟ್ಸ್ ಗೋ. ಆ ತುದಿ ಇದು ಜಟಾಯುಗಂತ ಹೈಟ್ ಇದೆ ನಾವು. ಜಟಾಯು ಕಮ್ಮಿ, ಅರ್ಧ ಇಲ್ಲ ಅಷ್ಟೇ. ಅದು ಆ ಪಾಯಿಂಟ್ ನೋಡ್ಬ್ರು ಹಿಂಗಿದೆ.
ಕುತ್ತ ಪೀಕ್ ಹೆಂಗೆ ಉಂಟ್ರ ಮೇಲೆಗೆ ಫುಲ್ ಕುತ್ತ ಮಾಡ್ದನ್ನ ಮೆಚ್ಚಬೇಕಲ್ಲ ಮಾತ್ರ. ಕ್ರೇಜಿ ಮಾಡಿದೆ. ಅದು ನೇಪಾಳ ಇರೋದೇ ಟೂರಿಸಮಲ್ಲಿ, ಮತ್ತು ಬೇರೆ ಯಾವ ಆಪ್ಷನ್ನೇ ಇಲ್ಲ ಅವರಿಗೆ. ಒಂದು ಕೃಷಿ, ಒಂದು ಟೂರಿಸಮ್, ಅದಕ್ಕೆ ಅವರು ಅದರ ಎಕಾನಮಿ ಹಾಗೆ ಆಸಮ್ ಆಗಿದೆ. ಲೆಟ್ಸ್ ಗೋ ಬ್ರೋ, ಲೆಟ್ಸ್ ಗೋ.